ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಕ್ಕಳು ಊಟ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ವಾರ್ಡನ್. ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಗೋಗಿಯ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ಅವರಿಂದ ನಿಂದನೆ. ಮಕ್ಕಳು ಮೆನು ಚಾರ್ಟ್ ಪ್ರಕಾರ ಪೌಷ್ಟಿಕ ಆಹಾರ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಾರಂತೆ. ವಾರ್ಡನ್ ಅವರ ವರ್ತನೆ ಭಯ ಹುಟ್ಟಿಸುತ್ತದೆ ಎಂದು ತಾಲೂಕಿನ ಗೋಗಿಯಲ್ಲಿರುವ ಡಿ ದೇವರಾಜ್ ಅರಸ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪೌಷ್ಟಿಕ ಆಹಾರವಾದ ಸಿಹಿ ತಿನಿಸು, ಚಕ್ಕುಲಿ ಕೇಳಿದ್ರೆ ನಾವು ಯಾವುದು ಕೊಡ್ತೇವೆ ಅದನ್ನ ತಿನ್ಬೇಕು, ಅದನ್ನ ಬಿಟ್ಟು ನೀವು ಕೇಳಿದೆಲ್ಲ ಮಾಡ್ಕೊಡಕ್ಕೆ ಆಗಲ್ಲ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ವಸತಿ ನಿಲಯದ ಪಾಲಕರು ಬೆದರಿಕೆಯನ್ನ ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳು ಮೆನು ಚಾರ್ಟ್ನಲ್ಲಿರುವ ಸಿಹಿ ತಿನಿಸು ಹಾಕಿ ಸರ್ ಎಂದ್ರೆ ಅವರು ಕೂಳು ತಿನ್ನಲಿ ಬಿಡ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋ ಈಗ ವೈರಲ್ ಆಗಿದೆ. ಜೊತೆಗೆ ಕೊಳೆತ ತರಕಾರಿಗಳಿಂದ ಮಾಡಿದ ಊಟ ಹಾಕ್ತಾರೆ. ಶೌಚಾಲಯಗಳ ಸ್ವಚ್ಛ ಮಾಡದೇ ಇರುವುದರಿಂದ ಗಬ್ಬು ನಾರ್ತಿವೆ. ಅದರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದ್ದು ಕಡಿಮೆ ಅಂಕಗಳು ಬರುತ್ತವೆಯೋ ಎಂಬ ಭಯ ಶುರುವಾಗಿದೆ ಎಂದು ಹೆಸರು ಹೇಳಲು ಇಚ್ಛಿಸದ ವಿದ್ಯಾರ್ಥಿಗಳು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಇಂತಹ ಮನಸ್ಥಿತಿಯುಳ್ಳ ವಸತಿ ನಿಲಯ ಪಾಲಕರಿಗೆ ಅಮಾನತು ಮಾಡಿ ಮಕ್ಕಳಿಗೆ ನಿಂದಿಸಿದ ಇವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಸ್ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಕುರಿತು ವಾರ್ಡನ್ ಮನಸ್ಥಿತಿಯ ಕುರಿತು ಆಕ್ರೋಶ. ಮಕ್ಕಳು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಮೀಸಲಿಟ್ಟು ನುರಿತ ನಿಲಯ ಪಾಲಕರಿಗೆ ನೇಮಕ ಮಾಡಿ ವಾರ್ಷಿಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತದೆ. ಆದರೆ ಮಕ್ಕಳ ಕುರಿತಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಬೆದರಿಕೆ ಹಾಕುವುದು ಮತ್ತು ಅವರ ಮೂಲ ಸೌಕರ್ಯ ಮತ್ತು ಆಹಾರಕ್ಕಾಗಿ ಬರುವ ಅನುದಾನವನ್ನ ಕೊಳ್ಳೆ ಹೊಡೆಯುವುದು, ಈ ರೀತಿ ವರ್ತನೆ ತೋರೋದು ಅವರ ಮನಸ್ಥಿತಿಯನ್ನ ಪ್ರದರ್ಶಿಸುತ್ತದೆ ಅಂತ ಇದು ಖಂಡನೀಯ ಎಂದು ಮಕ್ಕಳ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರದಿ ಸಿದ್ದು ಪತ್ತೇದಾರ್, ನ್ಯೂಸ್ 26 ಕನ್ನಡ, ಶಹಪುರ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.